ನಮಸ್ತೆ, ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಎಲ್ರಿಗೂ ನನ್ನ 10ನೇ ವ್ಲಾಗ್ಗೆ ಹಾರ್ಟ್ಲಿ ವೆಲ್ಕಮ್ ಅಂತ ಹೇಳ್ತಾ. ಸೊ ಇವತ್ತು ಸಂಡೇ ಆಗಿರೋದ್ರಿಂದ ಸೊ ಎದ್ದಿದ್ದು ಲೇಟ್ ಆದರೂ ಟಿಫನ್ ಟೈಮು ಎಲ್ಲ ಆಗೋಗ್ಬಿಟ್ಟಿತ್ತು. ಸೊ ಏನು ಇವಳು ಏನೇನೋ ಹಿಡ್ಕೊಂಡು ಕೂತಿದ್ದಾಳಲ್ಲ ಬೆಳಗ್ಗೆನೆ ಅಂತ ಅಂದ್ಕೊಂಡ್ರು. ಸೊ ನಮ್ಮ ಮನೆಯವರು ಚಿಕನ್ ತೊಗೊಂಬಂದಿದ್ರು. ಸೊ ಅದರಲ್ಲಿ ನಾನೇನು ಮಾಡ್ತೀನಿ ಅಂತ ಏನಾದರೂ ಸ್ವಲ್ಪ ನೀವು ಗೆಸ್ ಮಾಡಿ ಟ್ರೈ ಮಾಡಿ. ಇವಾಗ ನಾನು ಬ್ಯಾಡ್ಗೆ ಮೆಣಸಿನ್ಕಾಯಿ ಒಂದು 8ರಿಂದ 10 ಹುರ್ಕೊಂಡಿದ್ದೀನಿ. ಜೊತೆಗೆ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಪೆಪ್ಪರ್, ಅರಿಶಿನ ಅಂತ ಇದೆಲ್ಲ ಹುರ್ಕೊಂಡು ಫ್ರೈ ಮಾಡಿ, ಸೊ ಇದ್ರ ಜೊತೆಗೆ ಆನಿಯನ್ನು ಮತ್ತು ಅರಿಶಿನ ಎಲ್ಲ ಹಾಕಿ ಒಂದು ರೌಂಡ್ ಮಿಕ್ಸಿ ಮಾಡ್ಕೋಬೇಕು. ಸೊ ಏನು ಮಾಡ್ತಿರ್ಬೋದು ಇವಳು ಅಂತ ಎಲ್ರಿಗೂ ಏನಾದರೂ ಡೌಟ್ ಬಂದಿದೆಯಾ? ಸೊ ನಾನಿದು ಆಮೇಲೆ ಹೇಳ್ತೀನಿ, ಅಲ್ಲಿರೋದು ಹೇಳಲ್ಲ. ಸೊ ನೆಕ್ಸ್ಟು ನಾನು ಇದನ್ನು ಚಿಕನ್ನ ಬಾಯ್ಲ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಎಣ್ಣೆ ಮತ್ತು ಚಿಕನ್ನು, ಉಪ್ಪು ಮತ್ತು ಅರಿಶಿನ ಹಾಕಿ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟ್ ಇದಕ್ಕೆ ಈರುಳ್ಳಿ ಮತ್ತು ಕರಿಬೇವು ಹಾಕಿ ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೇಕು. ಸೊ ಇದು ಬಾಯ್ಲ್ ಆಗುವಾಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆನಿಯನ್ನು ಮತ್ತು ಕರಿಲಿದೆಯಲ್ಲ, ಸೊ ಇದೆಲ್ಲ ಚೆನ್ನಾಗಿ ಬಾಯ್ಲ್ ಆಗಬೇಕು. ಸೊ ನೆಕ್ಸ್ಟ್ ಇದು ಬಾಯ್ಲ್ ಆದಮೇಲೆ ನಾವಿವಾಗ ಮಸಾಲೆ ಅಂತ ಹುರ್ಕೊಂಡಿದ್ದಲ್ಲ ಅದನ್ನು ಚೆನ್ನಾಗಿ ನೈಸಾಗಿ ಪೇಸ್ಟ್ ಮಾಡಿಕೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಓಕೆನಾ? ಸೊ ಹೀಗೆ ತಗೊಂಡು ಯಾವುದೋ ಕಾರ್ಟೂನ್ ಮೂವಿ ಹಾಕೊಂಡು ಕೂತಿದ್ದಾರಪ್ಪ ಇವರು. ಸಂಡೇ ಬರೋದೇನಕ್ಕೆ ಕೇಳ್ರಿ, ವೀಕ್ಲಿ ಒಂದು ರೆಸ್ಟ್ ಮಾಡಿ ಆರಾಮಾಗಿ ಮೂವಿ ನೋಡ್ತಾ ಒಳ್ಳೆ ಊಟ ಮಾಡ್ಕೊಂಡಿರೋಣ ಅಂತಂದರೆ ಇವ್ರು ಯಾವುದೋ ಕಾರ್ಟೂನ್ ಮೂವಿ ಹಾಕೊಂಡು ಕೂತಿದ್ದಾರೆ. ಯಾವಪ್ಪ ಇವೆಲ್ಲ? ಇಲ್ಲ, ಯಾವುದೋ ಮೂವಿನೇ ಹಾಕಿದ್ದಾರೆ. ಯಾವುದಿದು? ಅಯ್ಯೋ, ನಮ್ಮ ಮನೇಲಿ ಇಬ್ಬರು ಅಪ್ಪ ಮಗಂಗೂ ಮೂವಿ ಹುಚ್ಚು. ರಾಜ್ಬಿ ಶೆಟ್ಟಿದು ಯಾವುದೋ ಒಳ್ಳೆ ಮೂವಿನೇ ಆಗಿರುತ್ತೆ ಇವ್ರದ್ದಾದರೆ. ಇವ್ರ ಮೂವೀಸು ಸ್ವಲ್ಪ ಥ್ರಿಲ್ಲರು ಆ ಥರ ಇರುತ್ತೆ. ಯಾವುದು ರೀಸೆಂಟಾಗಿ ಅದು ರಕ್ಕಸಪುರದೊಳ್ಳು ಅಂತ ಹೇಳ್ತಾ ಇದ್ರು, ಅದೇನಾದರೂ ಇರ್ಬೋದಾ? ಏನೂ ಹೇಳೋದೇ ಇಲ್ಲ ಇವ್ರು ಹಾಕೋ ಮುಂಚೆ. ಅಯ್ಯೋ ಹೌದು, ರಕ್ಕಸಪುರದೊಳ್ಳೆ ಮೂವಿ ಸಖತ್ತಾಗಿರತ್ತಾಗದೆ ಇವರು. ಸೊ ನೀವು ಯಾರು ಗೆಸ್ ಮಾಡಿದ್ರು ನಾನು ಏನು ಮಾಡಿದ್ದೀನಿ ಅಂತ. ಇದು ನಮ್ಮ ಮಲೆನಾಡು ಸ್ಪೆಷಲು. ಇದು ಫಿಶಲ್ಲಿ ಮಾಡ್ತಾರೆ, ಫಿಶ್ ಪುಳಿ ಮುಂಚೆ ಅಂತ. ಬಟ್ ನಾನು ಇದನ್ನು ಚಿಕನ್ನಲ್ಲಿ ಮಾಡಿದ್ದೀನಿ. ಸೊ ನೀವು ಟ್ರೈ ಮಾಡಿ ಅಂತ ಹೇಳ್ತಾ ಮನೆಗೆ. ಸೊ ಇದಾಗಿತ್ತು ಇವತ್ತಿನ ನನ್ನ ಮಿನಿ ಸ್ಮಾಲ್ ಬ್ಲಾಗ್ ಅಂತ ಹೇಳ್ತಾ. ಸೊ ನೆಕ್ಸ್ಟ್ ಎಪಿಸೋಡಲ್ಲಿ ನಾನು ನಿಮಗೆ ವೆಯ್ಟ್ ಮಾಡ್ತಾ ಇರ್ತೀನಿ, ನೀವು ನನಗೆ ವೆಯ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ. ಸೊ ಅಲ್ಲಿವರೆಗೂ ಹುಷಾರು, ಎಲ್ಲ ಹೆಲ್ತ್ ನೋಡ್ಕೊಳ್ಳಿ, ಮಕ್ಕಳನ್ನ ಹೊರಗೆ ಬಿಟ್ಬಿಡಿ ಅಂತ ಹೇಳ್ತಾ. ಅಂಟಿಲ್ ದೆನ್ ಲವ್ ಯು, ಟೇಕ್ ಕೇರ್, ಬಾಯ್.